ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬನ್ನಿ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ನೋಡೋಣ. ಯಾರಾದರೂ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬನ್ನಿ ವ್ಲಾಗನ್ನು ಶುರು ಮಾಡೋಣ. ಫ್ರೆಂಡ್ಸ್, ನಾನು ಹೇಳಿದ್ದಲ್ವ ಲಾಸ್ಟ್ ವೀಡಿಯೋಸಲ್ಲೆಲ್ಲ ಸನ್ಫ್ಲವರ್ ಗಿಡ ಬಂದಿದೆ ನೋಡಿ ಅಂತ ಹೇಳ್ಬಿಟ್ಟು ತೋರಿಸಿದ್ದೆ. ಹಾಗೆ ಇವತ್ತು ಸನ್ಫ್ಲವರ್ ಕೂಡ ಅರಳಿತ್ತು. ಬಟ್ ಏನಂದರೆ ನಿನ್ನೆ ನೈಟೇ ಸ್ವಲ್ಪ ಅರಳ್ದಂಗೆ ಇತ್ತು. ಅದು ಅಷ್ಟರಲ್ಲೇ ಹುಳ ಬಂದು ತಿಂದ್ಕೊಂಡು ಎಲ್ಲ ಎಸ್ಲುಗಳು ನೋಡಿ ಕೆಳಗಡೆ ಬಿತ್ಕೊಂಡ್ಬಿಟ್ಟಿದೆ. ಆ್ಯಂಡ್ ಮಿಡತೆ ಅಂತ ಇರುತ್ತಲ್ವ, ಅದು ಬಂದು ತಿಂದ್ಕೊಂಡ್ಬಿಟ್ಟಿದೆ. ಕೆಳಗಡೆ ಒಂದು 5-6 ಎಸ್ಲು ತಿಂದ್ಬಿಟ್ಟಿತ್ತು. ಚೆನ್ನಾಗಿ ಅರಳಿ ಕಾಣಿಸೋವಷ್ಟರಲ್ಲಿ ಅರ್ಧ ಹೂ ಬಂದುಬಿಟ್ಟಿತ್ತು. ಆ ಥರ ಆಯಿತು. ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಫುಲ್ ಹೂವು ಅರಳಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅನ್ನಿಸ್ತು. ಬಟ್ ಆದ್ರೂ ಅದರದ್ದೇ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡೋಕ್ಕಂತೂ 2 ಕಣ್ಣು ಸಾಲದು. ತುಂಬ ಖುಷಿ ಆಯಿತು. ನಮ್ಮೂರಲ್ಲೂ ಈ ಥರ ಸನ್ಫ್ಲವರ್ ಚೆನ್ನಾಗಿ ಬರುತ್ತೆ ಅಂತ ನನಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ತನ್ನ ತಮ್ಮ ಒಂದ್ಸರಿ ಲಾಸ್ಟ್ ಇಯರೋ ಒಂದ್ಸರಿ ಸನ್ಫ್ಲವರ್ ಸೀಡ್ ಸಿಕ್ಕಿದ್ದನ್ನು ಹಾಕಿದ್ದ. ಅದರಲ್ಲೂ ಅಷ್ಟೇ ಚೆನ್ನಾಗಿ ಹೂ ಬಂದಿತ್ತು. ಆ್ಯಂಡ್ ನಮ್ಮನೆಯಲ್ಲೂ ಇವತ್ತು ಹೂ ಆಗಿದೆ ಅಂತ ಹೇಳ್ಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನಾವು ಪುನರ್ ಪುಳಿ ಕೊಯ್ಯಕ್ಕೆ ಹೋಗ್ತಾ ಇದ್ದೀವಿ. ಪುನರ್ ಪುಳಿ ಒಂದು ಸ್ವಲ್ಪ ಇದೆ, ಜಾಸ್ತಿ ಏನಿಲ್ಲ. ಬಟ್ ಜಸ್ಟ್ ಅದನ್ನು ತಿನ್ನೋಕ್ಕೋಸ್ಕರ ಹಣ್ಣನ್ನು ಚೆನ್ನಾಗಿರುತ್ತೆ. ನಂಗೆ ತುಂಬ ಇಷ್ಟ. ಅಲ್ಲೊಂದು 4 ಕಾಣಿಸ್ತು, ಸರಿ ಕೊಯ್ಕೊಡಿ ಅಂತ ಹೇಳಿದ್ದೀನಿ. ತುಂಬ ಎತ್ತರವಾಗಿದೆ ಮರ, ನನಗಂತೂ ಕೊಯ್ಯೋಕ್ಕಾಗಲ್ಲ. ಅದಕ್ಕೋಸ್ಕರ ಹಾಗೆ ಹೋಗ್ತಾ ಇಲ್ಲಿ ಅದು ಸುಸ್ತಾಯಿತು ಇದ್ದೀನಿ. ಒಂದು ಸ್ವಲ್ಪ ಗೊಬ್ಬರದ ನೀರಿದೆ, ಅದನ್ನು ಇಲ್ಲಿರೋ ಗಿಡಕ್ಕೆ ಹಾಕೋಕ್ಕೆ ಅಂತ ತಗೊಂಡು ಬಂದಿರೋದು. ಮಗಳಂತೂ ಮೂಗು ಮುಚ್ಕೊಂಡೇ ಹೋಗ್ತಾ ಇದ್ದಾಳೆ. ಇದು ಒಂದು ಹಸು ಸಗಣಿ, ಅದ್ರ ಜೊತೆಗೆ ಏನು ನೆಲಕಡಲೆ ಹಿಂಡಿ ಅಂತ ಬರುತ್ತಲ್ವ, ಅದ್ರ ಫರ್ಮೆಂಟ್ ಆಗಿರೋಂಥ ಒಂದು ಗೊಬ್ಬರ. ಅದನ್ನು ಇವಳು ನೋಡಿ ನಂಗೆ ಜೋರು ಮಾಡ್ತಿದ್ದಾಳೆ, ತಗೋಬರಬೇಡಿ ಈ ಕಡೆ ಅಂತ. ಸ್ಮೆಲ್ ಸಿಕ್ಕಾಪಟ್ಟೆ ಬರುತ್ತೆ ಅದು. ಹಾಗಾಗಿ ಬಟ್ ತುಂಬ ಆರ್ಗ್ಯಾನಿಕ್ಕಾಗಿ ತುಂಬ ಒಳ್ಳೆ ಗೊಬ್ಬರ. ಈ ಬದನೆ ಗಿಡಕ್ಕೆ, ಆಮೇಲೆ ಅಲ್ಲಿರೋ ಕುಂಬಳಕಾಯಿ ಗಿಡ, ಅಲ್ಲೂ ಇದೊಂದು ಸ್ವಲ್ಪ ಬದನೆ ಗಿಡ ಹಾಕೋಣ ಅಂತ. ಅದ್ರ ಜೊತೆಗೆ ಇಲ್ಲೊಂದು ಆಬರೆ ಗಿಡ ಇದೆ ನೋಡಿ, ಹೂ ಬರ್ತಾ ಇದೆ ಇದರಲ್ಲಿ. ಅದಕ್ಕೂ ಕೂಡ ಹಾಕೋಕ್ಕೆ ಅಂತ ತೊಗೊಂಡು ಬಂದಿರೋದು ನೋಡಿ. ಪುಟ್ಟು ಆಬರೆ ಬಂದಿದೆ. ಅಯ್ಯಪ್ಪ ಬೀಳ್ತಿದ್ದಾನೀಗ. ಇಲ್ಲೊಂದು ಇಷ್ಟು ದೊಡ್ಡದಾಗಿದೆ. ಬದನೆಕಾಯಿ ನೋಡಿ, ಇದು ನಾಳೆ ಬದನೆ. ಮೂಗಿಗೆ ಮುಚ್ಚಿಕೊಂಡು ನೀರು ಹಿಡಿತು. ಇದರಲ್ಲೂ ಒಂದೊಂದು ಬಂದಿದೆ, ಒಂದೊಂದಲ್ಲ ಒಂದೆರಡೆರಡು ಬಂದಿದೆ ನೋಡಿ. ಹೆಂಗಿದೆ ನೋಡಿ. ಇದು ಆ್ಯಕ್ಚುಲಿ ಫಸ್ಟ್ ಬಂದಿದ್ದು ಅನಿಸುತ್ತೆ. ಗುಲಾಬಿ ಗಿಡಕ್ಕೆಲ್ಲ ನಾನೇ ಹಾಕ್ತಿದ್ದೆ. ಇಲ್ಲಿ ಒಂದು ಸ್ವಲ್ಪ ಅವ್ರು ಹಾಕ್ತಾಯಿದ್ದಾರೆ ಅಷ್ಟೇ. ಗುಲಾಬಿಗೂ ಹಾಕಿಬಿಟ್ಟೆ, ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಸಗಣಿ ನೀರು ನಿಜ ಹೇಳ್ಬೇಕಂದ್ರೆ ಬೇರೆ ಏನೂ ಗೊಬ್ಬರ ಬೇಡ, ಸಗಣಿ ನೀರಿದ್ದರೆ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ, ಹೂಗಳು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಬಟ್ ನಮ್ಮ ಮನೆಯಲ್ಲಿಲ್ಲ, ಮೊನ್ನೆ ನಮ್ಮ ಪಕ್ಕದ ಮನೆಯಿಂದ ತರಿಸಿರೋದು. ಹಾಗಾಗಿ ಇವಾಗಿದೆ ಅದು. ಅಮೃತ ರೆಡಿ ಮಾಡ್ತಾ ಇದ್ದಾರೆ. ಜೀವಾಮೃತಕ್ಕೆ ಬೆಲ್ಲ ಹಾಕಲಿದ್ದಾಳೆ. ಏನಿಲ್ಲ, ಅಮೃತವೇ. ಇದು ಮೂಗು ಮುಚ್ಚೋಣ ಮಾಡ್ತಾಯಿದ್ದು ಜೀವಾಮೃತ. ಸಾಕು. ಮತ್ತೆ ನೆಗ್ಗಿನ ಒಪ್ಪಲ ಹಿಡಿಯಾರ ಚೆಲ್ಲು ಮೈಗೆಲ್ಲ. ಇನ್ನು ಕೈ ಹಿಡಿಗಳು ಸ್ಮೆಲ್ ಬತ್ತು. ಸೋಪ್ ಹಾಕಿ ಕೈ ತೊಳೆದ್ರೆ ಸ್ಮೆಲ್ ಬತ್ತು. ಇಷ್ಟು ಮಾವಿನಕಾಯಿ ಹೆಕ್ತೆ ಎಲ್ಲ ಬಿದ್ದೇನೆ ಮುಗಿಯುತ್ತಾ ಅಂತ ಕಾಣಿಸುತ್ತೆ. ಇಷ್ಟಿಷ್ಟೇ ಪುಟ್ಟದಿದೆ ಈ ಮರದ್ದು. ಒಂದು ಸ್ವಲ್ಪ ಇತ್ತು, ಇವಾಗ ಎಷ್ಟು ಕಮ್ಮಿ ಆಗಿದೆ ಅಂತಂದರೆ ಎಲ್ಲ ಬಿದ್ದೇ ಹೋಗ್ತಾ ಇದೆ. ಏನೋ ಗೊತ್ತಿಲ್ಲ, ಇವೆಲ್ಲ ಬಿದ್ಕೊಂಡಿತ್ತು. ಒಂದು ಸ್ವಲ್ಪ ಹೆಕ್ತೆ, ಅಟ್ಲೀಸ್ಟ್ ಗೊಜ್ಜು ಏನಾದ್ರು ಮಾಡ್ಕೊಬೋದು ಅಂತ. ಹೋಗೋಣ. ಪುನರ್ ಪುಳಿ ಒಂದೊಂದಿದೆ ಫ್ರೆಂಡ್ಸ್, ತಿನ್ನೋಕ್ಕೆ ತಕ್ಕ ಇದೆ. ತಿನ್ನೋಕ್ಕೆ ಅಷ್ಟೇ ಸಿಗುತ್ತೆ. ಒಂದು ಕ್ಯಾಚ್ ಕೊಟ್ಟರು, ಅದು ನಾನು ಕ್ಯಾಚ್ ಹಿಡಿಯೋಕ್ಕಾಗದೆ ಇಲ್ಲೆಲ್ಲೋ ಬಿದ್ದುಬಿಡ್ತು. ಎಲ್ಲಿ ಅಂತ ನೋಡ್ತಾಯಿದ್ದೀನಿ ನೋಡಿ. ಇದಂತೂ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಳಗಡೆ ಇರುತ್ತಲ್ವ ಪಲ್ಪು, ಅದನ್ನು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಹಕ್ಕಿಗಳು ಬಂದು ಹಣ್ಣಾಗಿ ಅದಾಗದೆ ಬಿದ್ದೋಗಿದೆ. ಬಿಕಾಸ್ ತುಂಬ ಇಲ್ಲಲ್ಲ, ಹಾಗಾಗಿ ನಾವು ಕೊಯ್ಯೋಕ್ಕೂ ಬಂದಿಲ್ಲ. ಗೋಲ್ಡ್ ಹಿಡ್ಕಿ ಅಯ್ಯಯ್ಯೋ ಹಿಡಿತಿದ್ದೆ ಕ್ಯಾಚ್. ನನಗೆ ಗೊಂತಿತ್ತು ಕ್ಯಾಚ್ ಹಿಡಿಯೋ. ಮಗಳು ಹಿಡಿತಾಡ ಕ್ಯಾಚ್. ತೋರಿಸಿ ಚೆನ್ನಾಗಿ. ವಾವ್, ಬಾಯಿ ನೀರು ಬರ್ತಿದ್ದೇನೆ. ಬೇಕಾ? ತಿನ್ನು. ಉಪ್ಪಿದ್ದ ರಂಬುಟನ್ ನನಗೆ. ಮಾಡಿ ಎಷ್ಟಿದ್ದ ಒಳ್ಳೆ ಹುಳಿ ಇದ್ದು ಬೇಡ. ಇದು ಬಿಚ್ಚಿನ ಆಗದ್ರೆ ನನ್ನ ಹತ್ರ ಹಲ್ಲು ಅರಶಿನ ಉಂಟು. ಆಲ್ರೆಡಿ ಅರಶಿನ ಇದ್ದಾರ್ದು ಒಂದಾರ್ದು
ನನ್ನಲ್ಲಿ ಬೆಳಿ ತಿನ್ನು ಬೇಕಾರೆ ನಕ್ಕಿ ನೋಡು. ಗೊಬ್ಬರ ಮುಟ್ಟಿದ ಕೈ ಅಲ್ಲ ಮಗಳು. ಕೈ ತೊಳೆದ್ದೆ, ಸೋಪ್ ಹಾಕಿ ತೊಳೆದ್ದೆ. ಅದೇ ಪರಿಮಳ ಬರ್ತಿದೆ, ಜೀವಾಮೃತ. ಹೋಪ ನೋಡಿ ಒಂದು ತಿನ್ನು. ಇವಳಿಗೆ ಇಷ್ಟ ಅಂತ ಹುಳ ಹುಪ್ಪಟ ಎಲ್ಲ ಇರೋದನ್ನೆಲ್ಲ ತಿಂದರೆ ನೋಡ್ಕೊತೀನಿ ಮೇಡಮ್. ಪ್ರಸ್ತುತಿಯ ಕೈ ಹಿಡ್ಕೊಳ್ಳಿ. ಹ್ಞೂ ಎಂತ ಮಗಳದು ಕೈಲಿ? ಎಂತ ಮಾಡಲೆ? ಫ್ರೆಂಡ್ಸ್ ನೋಡಿ, ಇಷ್ಟು ಮಾವಿನಕಾಯಿ ಸಿಕ್ತು ಇಲ್ಲಿ. ಅದನ್ನು ಇವಾಗ ಹೋಗಿ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ವಿ. ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಮಾವಿನಕಾಯಿ ಸೀಸನಲ್ಲಂತೂ ಮಿಸ್ ಮಾಡದೆ ಮಾಡಬೇಕು ನಿಮಗೆ ರೆಸಿಪಿನ. ನೀವು ನೋಡಿ, ಅವಳು ಹಿಡ್ಕೊಳತ್ತಾಳಂತೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಅದು ಕೊಯ್ದಿರೋದಲ್ಲ, ಬಿದ್ದಿರೋದು. ಬಟ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಇವಾಗ ಬೀಳ್ತಾ ಇದೆ, ಸುಮ್ಮನೆ ವೇಸ್ಟ್ ಆಗುತ್ತೆ. ಹಂಗೆ ಫ್ರೆಶ್ ಆಗಿದೆ ಇದು. ಅಪ್ಪನಿ ಬಾ, ಇಷ್ಟು ಸಿಕ್ತು ನೋಡಿ. ಸೊ ಇದನ್ನು ಒಂದು ಗೊಜ್ಜು ಮಾಡೋಣ. ಚೆನ್ನಾಗಿದೆ, ಫ್ರೆಶ್ ಆಗಿದೆ, ಹಸಿಯಾಗಿದೆ, ಏನು ಬಾಡೋದನ್ನು ಆ ಥರ ಎಲ್ಲ ಏನೂ ಇಲ್ಲ. ಸುಮ್ಮನೆ ಅಲ್ಲೇ ಇರುತ್ತೆ, ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ತೊಗೊಂಬಂದೆ. ಫ್ರೆಂಡ್ಸ್, ಹಾಗೆ ಇವತ್ತು ನಮ್ಮ ಚಿಕ್ಕ ಮಾವನ ಮಗಳು ಬಂದಿದ್ಲು ಮೆಹಂದಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಳೆ ಗೊತ್ತಾ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪಾಪು ಕೂಡ, ಅವಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ. ಹಾಗಾಗಿ ಅವಳು ಕೂಡ ಫಸ್ಟ್ ಹಾಕಿಸ್ಕೊಳ್ತಾ ಇದ್ದಾಳೆ. ಆಮೇಲೆ ನನ್ನ ಕೈಗೂ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಕಾಯ್ತಾ ಇದ್ದೆ. ಹಾಗೆ ನಾಳೆ ಪಾಪು ಬರ್ಡೇ ಕೂಡ ಇರೋದ್ರಿಂದ ಹಾಗಾಗಿ ಅವಳು ಕೂಡ ಮೆಹಂದಿ ಹಾಕೋಣ ಅಂತ ಹೇಳ್ಬಿಟ್ಟು ಬಂದಿದ್ಲು. ತುಂಬ ಖುಷಿ ಆಯಿತು ನನಗಂತೂ. ನಾನಂತೂ ಎಷ್ಟೋ ಟೈಮ್ ಆಗಿ ಹೋಗ್ಬಿಟ್ಟಿತ್ತು ಈ ಥರ ಚೆನ್ನಾಗಿ ಮೆಹಂದಿ ಹಾಕಿಸ್ಕೊಂಡು. ಹಾಗೆ ಮಾತಾಡಿಕೊಂಡು ನಾನು ಕೂಡ ಮೆಹಂದಿ ಹಾಕಿಸ್ಕೊಳ್ತಾ ಇದ್ದೀನಿ. ಕಂಪ್ಲೀಟ್ ಡಿಸೈನ್ ಆದ ನಂತರ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್, ಹಾಗೆ ಅವಳ ಇನ್ಸ್ಟಾ ಪೇಜನ್ನು ಕೂಡ ನಾನು ಇಲ್ಲಿ ಸ್ಕ್ರೀನಲ್ಲಿ ಹಾಕ್ತಾ ಇರ್ತೀನಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕನ್ನು ಕೊಟ್ಟಿರ್ತೀನಿ. ಖಂಡಿತವಾಗ್ಲೂ ಫಾಲೋ ಮಾಡಿ. ಹಾಗೆಯೇ ನಿಮಗೂ ಈ ಥರ ಯಾವುದಾದ್ರೂ ಸ್ಪೆಷಲ್ ಒಕೇಶನ್ಗೆ ಮೆಹಂದಿ ಹಾಕಿಸ್ಕೋಬೇಕು ಅಂತಂದರೆ ಒಂದೊಳ್ಳೆ ರೀಸನೇಬಲ್ ಪ್ರೈಸಲ್ಲಿ ತುಂಬ ಚೆನ್ನಾಗಿ ಮೆಹಂದಿನ ಹಾಕ್ಕೊಡ್ತಾಳೆ. ತುಂಬ ಚೆನ್ನಾಗಿರುತ್ತೆ ಡಿಸೈನ್. ನೀವೇ ನೋಡ್ತಾ ಇದ್ದೀರಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ ಆಯಿತಾ. ಡೈರೆಕ್ಟ್ ಮೆಸೇಜ್ ಮಾಡೋದ್ರಿಂದ ನಿಮಗೆ ಕೂಡ ಮೆಹಂದಿನ ಹಾಕಿಸ್ಕೋಬೋದು. ತುಂಬಾ ಚೆನ್ನಾಗಿ ಮೆಹಂದಿ ಕೂಡ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಡಿಸೈನು. ನಾನು ಕೂಡ ಫುಲ್ ಕೈಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಪಾಪು ಕೂಡ ಊಟ ಮಾಡಿಸೋ ಟೈಮಲ್ಲಿ ಆಗಿಬಿಡತ್ತೆ, ಆಮೇಲೆ ಕಷ್ಟ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಹಾಕಿಸ್ಕೊಂಡೆ. ಬಟ್ ಆದ್ರೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್, ಇವಾಗ ನಾವು ನಮ್ಮ ದೊಡ್ಡ ಮಾವ ಚಿಕ್ಕ ಮಾವನ ಮನೆಗೆಲ್ಲ ಹೋಗ್ತಾ ಇದ್ದೀವಿ. ನಾಳೆ ಬರ್ಡೇ ಅಲ್ವಾ, ಸೊ ಹಾಗಾಗಿ ಅವರನ್ನು ಕರಿಯೋಕ್ಕೆ ಅಂತ ಹೇಳ್ಬಿಟ್ಟು. ತುಂಬ ಏನೂ ಗ್ರ್ಯಾಂಡಾಗೇನೂ ಮಾಡಲ್ಲ, ಸಿಂಪಲ್ಲಾಗಿ ಮನೆಯಲ್ಲೇ ಸೆಲೆಬ್ರೇಷನ್ನು ಅಷ್ಟೇ. ಹಾಗಾಗಿ ಇವಾಗ ಹೋಗೋಣ ಕರಿಯೋಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ. ಹಾಗೆ ಒಂದು ಸ್ವಲ್ಪ ಬ್ಲೌಸ್ ಎಲ್ಲ ಸ್ಟಿಚ್ಚು ಕೊಟ್ಟಿರೋದಿದ್ದು ಅತ್ತೆದು, ಸೊ ಅದನ್ನೆಲ್ಲ ತೊಗೊಂಡು ಬರೋಕ್ಕೂ ಇದೆ. ಹಾಗಾಗಿ ಕಾರಲ್ಲೇ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಷ್ಟೇ, ನಾಳೆ ಬರ್ಡೇ ಸೆಲೆಬ್ರೇಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಂದರು ಕೀತ ಇಂದಿರಾ? ಹಾಂ, ಅಂಬಾನೇ ತತ್ತಿದ್ದಾರೆ. ಕಾರಲ್ಲಿ ಹೋಗೋಣ ಅಂತ ಹೇಳಿದ್ರು, ಕೀ ತಗೊಂಡ್ಬಂದಿಲ್ವಂತೆ. ಅವ್ರೇನೋ ತೋಟಕ್ಕೆ ಹೋಗಿ ಇವಾಗ ಬಂದಿದ್ದು. ಸೊ ಹಿಂಗೆ ಹೋಗ್ತೀರಾ ತಪ್ಪಲೆ? ನಾಳೆ ಬರ್ಡೇ ಯಾವ ಥರ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಕೂಡ ಶೇರ್ ಮಾಡ್ತೀನಿ. ಡೆಕೋರೇಷನ್ಸ್ ಅಂತಂದರೆ ಡೆಕೋರೇಷನ್ ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಜಸ್ಟ್ ಬಲೂನ್ಸ್ ಎಲ್ಲ ಹಾಕ್ಬಿಟ್ಟು ಅಷ್ಟೇ. ನೋಡಬೇಕು, ನಾಳೆ ಬೆಳಗ್ಗೆ ಬೇರೆ ದೇವಸ್ಥಾನಕ್ಕೆಲ್ಲ ಹೋಗೋ ಪ್ಲ್ಯಾನ್ ಇದೆ. ಹಾಗಾಗಿ ಅದನ್ನೆಲ್ಲ ನಾನು ಶೇರ್ ಮಾಡ್ತೀನಿ ಹೆಂಗೇನು ಅಂತ ಹೇಳಿಬಿಟ್ಟು. ಸೊ ಎಸ್, ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಬಾಯ್.